ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಹೇಳಕ್ಕೆ ಹೊರಟಿರೋ ಕತೆ ಮಹಾಭಾರತದ ಬಾರ್ಬರಿಕನ ಬಗ್ಗೆ. ಇವನಿಗೆ ಎಷ್ಟು ಶಕ್ತಿ ಇತ್ತಂದ್ರೆ ಒಂದೇ ದಿನದಲ್ಲಿ ಸಂಪೂರ್ಣವಾದ ಮಹಾಭಾರತ ಯುದ್ಧನೇ ಮುಗಿಸ್ಬೋದಾಗಿತ್ತು. ಇವನು ಭೀಮನ ಮೊಮ್ಮಗ, ಘಟೋತ್ಕಚ ಹಾಗೂ ಮೌರ್ವಿಯ ಮಗ. ಈಶ್ವರನ ಪರಮ ಭಕ್ತ ಆದ ಇವನಿಗೆ ಈಶ್ವರನಿಂದ ಒಂದು ವರ ಸಿಕ್ಕಿರುತ್ತೆ. ಅದೇನಂದ್ರೆ 3 ಬಾಣಗಳು ಇವನ ಹತ್ರ ಇರುತ್ತೆ. ಮೊದಲನೇ ಬಾಣದಲ್ಲಿ ಇವನು ತನಗೆ ಯಾವ ವಸ್ತುಗಳು ಇರಬೇಕು ಅದನ್ನೆಲ್ಲ ಮಾರ್ಕ್ ಮಾಡ್ಕೋಬೋದಾಗಿತ್ತು. ಎರಡನೇದಾಗಿ ಯಾವ ವಸ್ತುಗಳು ಅಥವಾ ವ್ಯಕ್ತಿಗಳು ಆ ಜಾಗದಲ್ಲಿ ಇರಬಾರ್ದು ಅದನ್ನೆಲ್ಲ ಮಾರ್ಕ್ ಮಾಡ್ಕೊಳ್ಳೋಂಥ ಶಕ್ತಿ. 3ನೇ ಬಾಣ ಅವನು ಬಿಟ್ಟಿದ ತಕ್ಷಣ ಯಾವ ವಸ್ತು ಇರಬಾರ್ದು ಅಂತ ಇವನು ಮಾರ್ಕ್ ಮಾಡಿರ್ತಾನೋ ಅದಷ್ಟು ಒಂದೇ ಸಲಕ್ಕೆ ನಾಶ ಆಗ್ತಿತ್ತು. ಇಂತಹ ಶಕ್ತಿ ಇದ್ದಂಥ ಬಾರ್ಬರಿಕ ಮಹಾಭಾರತ ಯುದ್ಧ ನಡೆಯೋ ಜಾಗಕ್ಕೆ ಬರ್ತಾನೆ. ಅವನ ಹತ್ರ ಶ್ರೀಕೃಷ್ಣ ಒಬ್ಬ ಬ್ರಾಹ್ಮಣ ವೇಷದಲ್ಲಿ ಬಂದು ಕೇಳ್ತಾನೆ, ನೀನು ಯಾರ ಪರ ನಿಂತು ಯುದ್ಧ ಮಾಡ್ಬೇಕು ಅನ್ಕೊಂಡಿದ್ದೀಯಾ ಅಂತ. ಅದಕ್ಕೆ ಬಾರ್ಬರಿಕ ಹೇಳ್ತಾನೆ, ಯಾರು ತುಂಬ ವೀಕ್ ಆಗಿರ್ತಾರೆ ಈ ಯುದ್ಧದಲ್ಲಿ ಅವ್ರ ಪರ ಅಂತ. ಸರಿ, ಈಗೇನೋ ಪಾಂಡವರು ವೀಕ್ ಇದ್ದಾರೆ, ಮುಂದೆ ಪಾಂಡವರು ಯುದ್ಧ ಮಾಡ್ತಾ ಮಾಡ್ತಾ ಕೌರವರೇನಾದರೂ ದುರ್ಬಲರಾದರೆ ಆಗ ನೀನು ಯಾರ ಪರ ಯುದ್ಧ ಮಾಡ್ತೀಯಾ ಅಂದರೆ, ನಾನಾಗ ಕೌರವರ ಪರ ನಿಲ್ತೀನಿ ಅಂತಾನೆ. ಈಗ ಕೃಷ್ಣಂಗೆ ಅರ್ಥ ಆಗುತ್ತೆ, ಈ ಬಾರ್ಬರಿಕ ಒಮ್ಮೆ ಪಾಂಡವರ ಪರ ಒಮ್ಮೆ ಕೌರವರ ಪರ ಯುದ್ಧ ಮಾಡ್ತಾನೆ, ಇದರಿಂದ ಎಲ್ಲರೂ ನಾಶ ಆಗೋ ಚಾನ್ಸ್ ಇದೆ ಅಂತ ಗೊತ್ತಾಗಿ ಬಾರ್ಬರಿಕನ ಹತ್ರ ಒಂದು ವರ ಕೇಳ್ತಾನೆ, ನಿನ್ನ ತಲೆಯನ್ನು ನನಗೆ ಕೊಟ್ಟು ಬಿಡು ಅಂತ. ಕೇಳಿ ಬಾರ್ಬರಿಕ ಶಾಕ್ ಆಗ್ತಾನೆ. ಶಾಕ್ ಆದಮೇಲೆ ಹೇಳ್ತಾನೆ, ನೀವು ಯಾರು, ಯಾಕೆ ನನ್ನ ಹತ್ರ ಇಂಥ ಮಾತನ್ನು ಪಡೆದುಕೊಂಡ್ರಿ ಅಂತ. ಆಗ ಕೃಷ್ಣ ಮಹಾವಿಷ್ಣುವಿನ ಅವತಾರನ ಅವನಿಗೆ ತೋರಿಸಿ ಹೇಳ್ತಾನೆ, ಇನ್ನಲ್ಲಿರುವಂತಹ ಈ ಶಕ್ತಿಯಿಂದ ಸಂಪೂರ್ಣವಾದ ನಾಶ ಆಗೋ ಚಾನ್ಸಸ್ ಇದೆ, ಹಾಗಾಗಿ ನಾನು ನಿನ್ನ ತಲೆಯನ್ನು ಕೇಳ್ತಿದ್ದೀನಿ ಅಂತ. ಹಿಂದೆ ಮುಂದೆ ಯೋಚಿಸ್ತೀರಾ, ಬಾರ್ಬರಿಕ ಕೃಷ್ಣನ ಕೈಗೆ ತನ್ನ ತಲೆಯನ್ನು ಕತ್ತರಿಸಿ ಕೊಟ್ಬಿಡ್ತಾನೆ. ಆದರೆ ಕೃಷ್ಣನ ಹತ್ರ ಒಂದು ವರಾನೂ ಕೇಳ್ತಾನೆ, ನಾನು ಈ ಮಹಾಭಾರತ ಯುದ್ಧನ ಸಂಪೂರ್ಣವಾಗಿ ನೋಡ್ಬೇಕು ಅನ್ಕೊಂಡಿದ್ದೀನಿ, ಅದಕ್ಕೆ ಅವಕಾಶ ಮಾಡಿಕೊಡು ಅಂತ. ಇದಕ್ಕೆ ಒಪ್ಪಿದ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನಂದರೆ, ಅಲ್ಲೇ ಇದ್ದ ಒಂದು ದೊಡ್ಡ ಬೆಟ್ಟದ ಮೇಲೆ ಬಾರ್ಬರಿಕನ ತಲೆಯನ್ನು ಇಡ್ತಾನೆ. ಅಲ್ಲಿಂದ ಬಾರ್ಬರಿಕ ಸಂಪೂರ್ಣವಾದ ಯುದ್ಧನ ನೋಡ್ತಾನೆ. ಕಡೆಗೆ ಪಾಂಡವರು ವಿಜಯಶಾಲಿ ಆಗ್ತಾರೆ. ಅವ್ರು ಕೇಳ್ತಾರೆ, ಈ ಎಲ್ಲ ಯುದ್ಧ ಹೀಗಾಗಲಿಕ್ಕೆ ಯಾರು ಕಾರಣ ಅಂತ. ಅದಕ್ಕೆ ಬಾರ್ಬರಿಕನ ಕಥೆಯನ್ನು ಶ್ರೀಕೃಷ್ಣ ಪಾಂಡವರಿಗೆ ಹೇಳಿ ಅವ್ರನ್ನೇ ಕೇಳೋಣ, ಇದರಲ್ಲಿ ಯಾರು ನಿಜವಾಗ್ಲೂ ಗೆಲ್ಲಿಕ್ಕೆ ಏನು ಕಾರಣ ಅಂತ. ಆಗ ಬಾರ್ಬರಿಕ ಹೇಳ್ತಾನಂತೆ, ಈ ಎಲ್ಲ ಯುದ್ಧ ಗೆಲ್ಲಿಕ್ಕೆ, ನೀವು ಇಷ್ಟು ವಿಜಯಶಾಲಿ ಆಗಲಿಕ್ಕೆ ಕಾರಣ ಶ್ರೀಕೃಷ್ಣ ಪರಮಾತ್ಮ ಅಂತ. ನಂತರದಲ್ಲಿ ರೂಪವತಿ ಅನ್ನೋ ನದಿಯಲ್ಲಿ ಅವನ ತಲೆಯನ್ನು ತೇಲಿ ಬಿಡ್ತಾರೆ. ಒಂದಷ್ಟು ದಿನಗಳ ನಂತರ ರಾಜಸ್ಥಾನದ ಸಿಕಾರ ಜಿಲ್ಲೆಯಲ್ಲಿ ಬಾರ್ಬರಿಕನ ಸಮಾಧಿ ಮಾಡ್ತಾರೆ. ನಂತರದಲ್ಲಿ ಒಬ್ಬ ರಾಜ ಅವನಿಗೋಸ್ಕರ ಒಂದು ದೇವಸ್ಥಾನ ಕಟ್ತಾನೆ. ಇಂದಿಗೂ ಕೂಡ ಆ ದೇವಸ್ಥಾನದಲ್ಲಿ ಬಾರ್ಬರಿಕನನ್ನು ಖತುಶ್ಯಾಮ ಅನ್ನೋ ಹೆಸರಲ್ಲಿ ಪೂಜಿಸಲ್ಪಡ್ತಿದೆ.